ಅಲ್ಲ ಅಲ್ಲೇನು ಹೆಚ್ಚಾಗಿ ಏನಿರುತ್ತೆ, ಆದರ್ಶವನ್ನು ಬಯಸ್ತಾರೆ, ಆದರ್ಶ ನಡ್ಕೊಳ್ಳೋದು ಬೇಡ ಯಾರಿಗೂ. ಆದರ್ಶಕ್ಕೆ ಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಡಲ್ಲ. ಯಾಕಂದರೆ ಚಾಲೆಂಜಸ್ಗಳಿರ್ತವೆ. ನೀವು ಹೇಳಿದಾಗೆ ಪ್ರತಿಯೊಂದು ಮಾಧ್ಯಮಕ್ಕೆ ಅದರದ್ದೇ ಆದಂಥ ದೊಡ್ಡ ಮಟ್ಟದ ಚಾಲೆಂಜಸ್ಗಳು ಇವತ್ತಿರುವಂಥದ್ದೇ ಒಂದು ಓದುಗರದ್ದು ಆಗೋದಾದರೆ, ಮತ್ತೊಂದು ಇನ್ನೊಂದು ಕಡೆ ಜಾಹೀರಾತುಗಳು ಬೇಕೇ ಬೇಕು. ಜಾಹೀರಾತುಗಳು ಇಲ್ಲದೇ ಇರೋದಕ್ಕಾಗೋದಿಲ್ಲ. ಆವಾಗ ಸಾಕಷ್ಟು ವಿಚಾರದಲ್ಲಿ ಆ ಒಂದು ಕಾನ್ಫ್ಲಿಕ್ಟ್ ಉಂಟಾಗೇ ಆಗುತ್ತೆ ಅದು ಅಂತ. ನೀವು ಹಾಡು ಕೇಳಬೇಕು, ಎಲ್ಲ ಹಾಡು ಕೇಳ್ತೀರಿ, ಬಟ್ ಯು ಡೋಂಟ್ ಪೇ ಫಾರ್ ಇಟ್. ನಾವು ಮುಂಚೆ ಕ್ಯಾಸೆಟ್ ತೊಗೋತಾ ಇದ್ರಿ, ಯು ಡೋಂಟ್ ಬೈ ಕ್ಯಾಸೆಟ್. ಆಮೇಲೆ ಸಿನಿಮಾಗಳೆಲ್ಲ ನೋಡಬೇಕು, ಯು ಡಿಪೆಂಡ್ ಆನ್ ಟೆಲಿಗ್ರಾಮ್, ಅಲ್ಲಿ ಬರುತ್ತೆ ಫ್ರೀಯಾಗಿ. ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು, ಯು ಆರ್ ನಾಟ್ ರೆಡಿ ಟು ಪೇ. ಬಟ್ ಅದಕ್ಕೆ ಯಾರೊಬ್ಬ ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾನೆ, ಅದನ್ನು ನೋಡಬಾರ್ದು, ಪೈರಸಿ ಅನ್ನೋದು ಕೂಡ ಇಲ್ಲ, ಅದು ಬರಲ್ಲ ಅದು. ಯಾಕಂದರೆ ಯಾರೋ ಹಾಕಿರ್ತಾನೆ. ಹಾಗಾಗಿ ಅವನು ಖರ್ಚು ಮಾಡುವವನು ಅಷ್ಟೇ ಖರ್ಚು ಮಾಡಬೇಕು, ಬಳಸುವವನು ಏನು ದುಡ್ಡು ಕೊಡದೆ ಬಳಸಬೇಕು. ಈ ಮನಸ್ಥಿತಿಯನ್ನು ಗ್ಲೋಬಲ್ ಸಿನಾರಿಯೋ ಕೊಟ್ಟಿದೆ. ಅಂದರೆ ಅಲ್ಲಿ ಬರುವಂಥ ಆ್ಯಪ್ಗಳು, ಅಲ್ಲಿಂದ ಬಂದಂಥ ಯೂಟ್ಯೂಬು ಅಥವಾ ಫೇಸ್ಬುಕ್ಕು, ಟೆಲಿಗ್ರಾಮು, ಇಲ್ಲೆಲ್ಲ ಬೇಕಾದಷ್ಟು ಬರುತ್ತಲ್ಲ. ಸೊ ಅವರು ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂತ್ರಜ್ಞಾನಕ್ಕೆ ಕೊಟ್ಟಂಥ ಸಲುಗೆ ಅದು. ಪುಸ್ತಕ ಬರಹಗಾರನಾಗಿ ನಿಮಗೆ ಯಾವ್ದಾದ್ರು ಅನಿಸಿದೆಯಾ, ನಾನು ಕನ್ನಡ ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆಯಲ್ಲಿ ಬರೆದಿದ್ದರೆ ಇನ್ನೂ ಸಿಕ್ಕಾಪಟ್ಟೆ ಜನ ನನಗೆ ಓದುಗರು ಇರ್ತಾಯಿದ್ರು, ಅಥವಾ ಕನ್ನಡದಲ್ಲಿ ಮಟ್ಟಿನ ಓದುಗರು ಕಡಿಮೆ ಆಗಿದ್ದಾರೆ, ಹೇಗೆ ಅವರನ್ನ ಕರ್ಕೊಂಬರೋದು ಅಥವಾ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಮಧ್ಯದಲ್ಲಿ ಈ ಥರ ಯಾವಾಗಲಾದ್ರು ಅನಿಸಿದ್ದಿದೆಯಾ? ನನಗೆ ಬೇರೆ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಬರೆದ ಲೇಖಕರು ತಮ್ಮ ಪುಸ್ತಕಗಳನ್ನು 10 ಲಕ್ಷ ಮಾರಿದರು, 20 ಲಕ್ಷ, 2 ಮಿಲಿಯನ್ ಕಾಪೀಸ್ ಸೋಲ್ಡ್ ಅಂತೆಲ್ಲ ಹೇಳಿದಾಗ ಒಂದು ಭಾಳ ಅವ್ರ ಬಗ್ಗೆ ಭಾಳ ಒಂದು ಆಶ್ಚರ್ಯ, ಖುಷಿಯೆಲ್ಲ ಆಗುತ್ತೆ. ಬಟ್ ನನಗೆ ಯಾವತ್ತೂ ನಾನು ಅಲ್ಲಿ ಬರೀಬೇಕು ಅಂತ ಅನಿಸಿಲ್ಲ. ಬಟ್ ಏನಂದರೆ ಅದೊಂದು ಜಗತ್ತಿದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ವರ್ಲ್ಡ್. ಅಲ್ಲಿ ಹೌ ದೇ ಆರ್ ಸೆಲೆಬ್ರೇಟೆಡ್ ಅಂತ ನನಗೆ. ಆಮೇಲೆ ಇನ್ನೊಂದು ಕಡೆ ಅನಿಸುತ್ತೆ, ಅದು ನಿಜವಾಗಲೂ ಇದೆಯಾ ಆ ಜಗತ್ತು ಅಂತ. ಅಂದರೆ ನಾನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಆದ ಪುಸ್ತಕಗಳು ಮತ್ತು ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲೀಷ್ ಆ ಕಾಲದಿಂದ, ಅರುಣ್ ಜೋಶಿಯಿಂದ ಹಿಡಿದು ನಿಜಿಮ್ ಅಜಿಕಲಿಂದ ಹಿಡಿದು ಹಲವಾರು ಲೇಖಕರು ನೋಡ್ತಾ ಬಂದೆ. ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲೀಷು ಅವ್ರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿತ್ತಾಗ. ಆಗ ಈ ಸೆಲೆಬ್ರೇಷನ್ ಆಫ್ ರೈಟರ್ಸ್, ಈಗ ಬೂಕರ್ ಬಂದ ತಕ್ಷಣ ಅವ್ರನ್ನ ಇಡೀ ಜಗತ್ತು ಕರ್ಕೊಂಡೋಗಿ ಅಲ್ಲಿ ಭಾಷಣ ಮಾಡಿಸಿ, ಇಲ್ಲಿ ಊಟ ಕೊಡಿಸಿ ಎಲ್ಲ ಮಾಡೋದಿದೆಯಲ್ಲ, ಆಗ ಇರಲಿಲ್ಲ ಅದು. ಆಗ ಏನಾಗಿತ್ತು ಅಂದರೆ, ನಾವು ಹಳ್ಳೀಲಿ ಕೂತು ಬರೀತಿದ್ದಾಗ ನಮಗೆ ನೊಬೆಲ್ ಪ್ರಶಸ್ತಿಗೆ ಸಮಾನರಾದ ಲೇಖಕರು ಕನ್ನಡದಲ್ಲೇ ಇದ್ದಾರೆ. ಬಟ್ ಅನುವಾದ ಆಗದೇ ಇರೋದರಿಂದ ಕುವೆಂಪುಗೆ ನೊಬೆಲ್ ಬಂದಿಲ್ಲ, ಅಥವಾ ಗ್ರಾಮಾಯಣದ ರಾವ್ ಬಹದ್ದೂರಿಗೆ ಬಂದಿಲ್ಲ ಅಂತೆಲ್ಲ ಅನಿಸೋದು. ಇಲ್ದಿರ ಅವ್ರಿಗೆ ಬಂದಿರೋದು, ಅಡಿಗರಿಗೆ ಬಂದಿರೋದು, ದೇವನವ್ರಿಗೆ ಬಂದಿರೋದು, ಹೀಗೆ ಅನಿಸೋದು ನಮಗೆ. ಅಂದರೆ ನಮ್ಮಲ್ಲೂ ಅಂಥ ಲೇಖಕರಿದ್ದಾರೆ ಅಂತ. ಬಟ್ ನಿಜವಾಗಿ ನೋಡಿದ್ರೆ ಒಬ್ಬ ಓದುಗನ ಹುಡುಕಾಟದಲ್ಲಿ ಒಬ್ಬ ಲೇಖಕ ಹೊರಟಾಗ ಅವನಿಗೆ ಭಾಳ ಸಂಕಟ ಆಗುತ್ತೆ ಅಂತ. ದಟ್ ವಿಲ್ ನಾಟ್ ಮೇಕ್ ಹಿಮ್ ಹ್ಯಾಪಿ. ನನಗೆ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಒಂದು ಪುಸ್ತಕ ಬರೆಯೋದು, ಪ್ರಕಾಶಕರಿಗೆ ಕೊಟ್ಬಿಡೋದು, ಆನಂತರ ಮುಂದಿನ ಪುಸ್ತಕದ ಬಗ್ಗೆ ಆಲೋಚನೆ ಮಾಡೋದು. ಅದು ಎಷ್ಟು ಮಾರಾಟ ಆಗುತ್ತೆ, ಕೆಲವು 1,000 ಆಗುತ್ತೆ, ಕೆಲವು 4,000 ಆಗುತ್ತೆ, ಕೆಲವು 12,000 ಆಗುತ್ತೆ. ಬಟ್ ನನಗೆ ಆ ಕಡೆ ತಲೆ ಹಾಕೋಕ್ಕೆ ಹೋಗಲ್ಲ. ನನ್ನ 108 ಬುಕ್ ಇದೆ. ಯಾರೋ ಹೇಳಿದ್ರು, ಸರ್ 20 ಬುಕ್ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಎ ಪಬ್ಲಿಕೇಶನ್ ಅಂತ. ನಾನು 108 ಇದೆ, ಐ ಕ್ಯಾನ್ ಈಸಿಲಿ ಸ್ಟಾರ್ಟ್ ಎನ್ ಪಬ್ಲಿಕೇಶನ್. ಬಟ್ ಒಂದು ಸಲ ಪಬ್ಲಿಕೇಶನ್ ಮಾಡಿದಾಗ ಇಲ್ಲಿ ಬಿಕಮ್ ಎ ವ್ಯಾಪಾರಿ ಅಂತ ಅನಿಸುತ್ತೆ. ಲೇಖಕನಿಗಿಂತ ಜಾಸ್ತಿ ವ್ಯಾಪಾರಿ ಆಗ್ತೇನೆ. ಸೊ ನನ್ನ ಪುಸ್ತಕ ಹಿಂದಿನದು 1,000 ಹೋದರೆ ಮುಂದಿನದು 3,000 ಹೋಗ್ಬೇಕು. ಸಿನಿಮಾದಲ್ಲಿ ಇರುತ್ತಲ್ಲ, ನೆಕ್ಸ್ಟ್ ಫಿಲ್ಮ್ ಸೂಪರ್ ಹಿಟ್ ಆಗಬೇಕಂತ ಹಂಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಹಂಗೆ ಅನ್ಸೋಕ್ಕೆ ಶುರು ಆದ ತಕ್ಷಣ ನಾನು ಅದಕ್ಕೋಸ್ಕರ ಬರೆಯೋಕ್ಕೆ ಶುರು ಮಾಡ್ತೀನಿ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಯೋಚನೆ ಮಾಡಿಲ್ಲ. ಬಟ್ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಅದಂದರೆ ಇಂಗ್ಲೀಷ್ ಅಥವಾ ಬೇರೆ ಭಾಷೆಯಲ್ಲಿ ಬರೆದಿದ್ದರೆ ಲಕ್ಷಾಂತರ ಓದುಗರು ಸಿಕ್ಕಿರೋರು ಅಂತ. ಬಟ್ ಚಿಲಿ, ಅರ್ಜೆಂಟೈನದ ಲೇಖಕರು ಅಥವಾ ಈ ಆಫ್ರೋ ರೈಟರ್ಸ್, ಇರಾನ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ರೈಟರ್ಸ್ ಒನ್ ಟೈಮಲ್ಲಿ. ಹೌದೌದು ಸರ್. ಆಮೇಲೆ ಬೇರೆ ಬೇರೆ ಪುಟ್ಟ ದೇಶಗಳಲ್ಲಿ, ಚಿಲಿಯಲ್ಲಿ ಅಲ್ಲೆಲ್ಲ ಇರೋರು, ಕ್ಯೂಬಾದಲ್ಲಿ ಇರೋರೆಲ್ಲ ಅವ್ರ ಭಾಷೆಯಲ್ಲಿ ಬರೆದು ಇಂಗ್ಲೀಷಲ್ಲಿ ಪ್ರಸಿದ್ಧರಾಗಿದ್ದಾರೆ. ಈಗ ನಮಗೆ ಗೊತ್ತಿರುವಂಥ ಕಮು, ಕಾಫ್ಕಾ ಇವರೆಲ್ಲ ಟ್ರಾನ್ಸ್ಲೇಟೆಡ್ ಅಲ್ಲ, ಅವರ ಅನುವಾದಗೊಂಡು ನಮಗೆ ಸಿಕ್ಕಿದವರು ಇಂಗ್ಲೀಷಲ್ಲಿ ಆ ಕಾಲಕ್ಕೆ. ಅದೊಂದು ಬೇರೆ ಜಗತ್ತು ಅಂತ ಅನಿಸ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.